ಒಬ್ಬ ವ್ಯಕ್ತಿ 1/3 ಆಫ್ ಹಿಸ್ ಲೈಫ್ ಟೈಮ್ ಅಂದ್ರೆ ಸುಮಾರು 25 ವರ್ಷಗಳ ಸಮಯವನ್ನ ನಿದ್ರೆ ಮಾಡೋದ್ರಲ್ಲೇ ಕಳೀತಾನೆ. ನಿದ್ರೆ ಅನ್ನೋ ಪ್ರಾಸೆಸ್ನಲ್ಲಿ ಒಂದು ಬ್ಯೂಟಿಫುಲ್ ಭಾಗ ಅಂದ್ರೆ ಅದು ಕನಸುಗಳು. ನಾವು ಮಾತ್ರ ಅಲ್ಲ, ನಮ್ಮ ಸುತ್ತ ಇರೋ ಪ್ರಾಣಿಗಳು, ಪಕ್ಷಿಗಳು, ಕೆಲವೊಂದು ರೆಪ್ಟೈಲ್ಸ್ಗಳು ಸಹ ಕನಸನ್ನ ಕಾಣಬಹುದು ಅಂತ ಸ್ಟಡೀಸ್ ಹೇಳುತ್ತೆ. ಇವನ್ ವಿಜುವಲಿ ಚಾಲೆಂಜ್ಡ್ ಜನರು ಸಹ ಕನಸನ್ನ ಕಾಣಬಹುದು. ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಕನಸುಗಳು ಬ್ಲ್ಯಾಕ್ ಅಂಡ್ ವೈಟ್ ಆಗಿಯೂ ಬರಬಹುದು, ಕಲರ್ಫುಲ್ ಆಗಿಯೂ ಬರಬಹುದು. ಸ್ಟಡೀಸ್ನ ಪ್ರಕಾರ ಕಲರ್ ಟಿವಿ ಮತ್ತು ಸ್ಮಾರ್ಟ್ ಫೋನ್ಗಳ ಬಳಕೆ ಹೆಚ್ಚಾಗಿರೋದ್ರಿಂದ ಬ್ಲ್ಯಾಕ್ ಅಂಡ್ ವೈಟ್ ಕನಸುಗಳನ್ನ ಕಾಣೋರ್ಗಿಂತ ಕಲರ್ಫುಲ್ ಕನಸುಗಳನ್ನ ಕಾಣೋರ ಸಂಖ್ಯೆ ಹೆಚ್ಚಾಗಿದೆಯಂತೆ. ಇನ್ನು ಒಬ್ಬ ವ್ಯಕ್ತಿ ಒಂದು ರಾತ್ರಿಯಲ್ಲಿ 8 ಗಂಟೆಗಳ ಕಾಲ ನಿದ್ರೆ ಮಾಡಿದ್ರೆ ಸುಮಾರು 2 ರಿಂದ 6 ಕನಸುಗಳನ್ನ ಕಾಣಬಹುದಂತೆ. ಒಂದು ಕನಸಿನ ಕಾಲಾವಧಿ 5 ರಿಂದ 20 ನಿಮಿಷಗಳು ಇರಬಹುದು. ಕನಸುಗಳು ಹೆಚ್ಚಾಗಿ REM ಸ್ಲೀಪ್ ಸ್ಟೇಜ್ ನಲ್ಲಿ ಕಂಡುಬರುತ್ತೆ. ನಿದ್ರೆ ಮಾಡಬೇಕಾದ್ರೆ ನೆನಪಿನ ಶಕ್ತಿಗೆ ಮುಖ್ಯವಾದಂತ ಭಾಗ ಹಿಪ್ಪೋಕ್ಯಾಂಪಸ್ನ ಆಕ್ಟಿವಿಟಿ ಕಡಿಮೆ ಇರೋದ್ರಿಂದ ನಾವು ಕಾಣುವಂತ ಎಲ್ಲ ಕನಸುಗಳನ್ನ ನೆನಪಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂಡ್ ದಟ್ ಈಸ್ ಆಬ್ಸಲ್ಯೂಟ್ಲಿ ನಾರ್ಮಲ್. ಈ ಫ್ಯಾಕ್ಟ್ಸ್ ಎಲ್ಲ ಸರಿ, ಆದ್ರೆ ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ದೀರಾ, ಕನಸುಗಳು ಬರೋದಕ್ಕೆ ಕಾರಣ ಏನು? ವಾಟ್ ಈಸ್ ದ ಪರ್ಪಸ್ ಆಫ್ ಡ್ರೀಮಿಂಗ್? ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ಕನಸುಗಳು ಮೆಮೊರಿ ಅಂಡ್ ಎಮೋಷನ್ ಪ್ರಾಸೆಸಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಹಾಗೂ ಕ್ರಿಯೇಟಿವಿಟಿ ಈ ರೀತಿಯ ಚಟುವಟಿಕೆಗಳಲ್ಲಿ ಸಹಾಯ ಮಾಡುತ್ತೆ. ಕ್ರಿಯೇಟಿವಿಟಿ ಅಂದಾಗ ನೆನಪಾಯ್ತು, ಕನಸುಗಳಲ್ಲಿ ಬರೋ ಐಡಿಯಾಗಳು ಹಲವಾರು ಡಿಸ್ಕವರಿಗಳಿಗೆ ಕಾರಣವಾಗಿದೆ. ಫಾರ್ ಎಕ್ಸಾಂಪಲ್, ಪೀರಿಯಾಡಿಕ್ ಟೇಬಲ್, DNA ಸ್ಟ್ರಕ್ಚರ್, ಬೆನ್ಸಿನ್ ಅನ್ನೋ ಕೆಮಿಕಲ್ ನ ರಿಂಗ್ ಸ್ಟ್ರಕ್ಚರ್, ಟೆಸ್ಲಾಸ್ AC ಮೋಟಾರ್ ಐಡಿಯಾ, ಹೊಲಿಗೆ ಯಂತ್ರ, ಹೀಗೆ ಈ ಎಲ್ಲ ಅನ್ವೇಷಣೆಗಳಿಗೆ ಕಾರಣವಾಗಿದ್ದು ಅವರು ನಿದ್ರೆಯಲ್ಲಿ ಕಂಡಂತ ಕನಸುಗಳು. ನಿದ್ರೆ ಹಾಗೂ ಕನಸುಗಳ ಮಾಹಿತಿ ಇಲ್ಲಿಗೆ ನಿಲ್ಲೋದಿಲ್ಲ. ಟೇಕ್ ಅ ಸ್ಮಾಲ್ ಹೋಮ್ ವರ್ಕ್ ಅಂಡ್ ಗೋ ರೀಡ್ ಅಬೌಟ್ ಲ್ಯೂಸಿಡ್ ಡ್ರೀಮಿಂಗ್ ಅಂಡ್ ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ವಿಡಿಯೋ.